ಆಗ 10,000 ವರ್ಷ ತಪಸ್ಸು ಹೋಯ್ತು ಅಂತ ಸುಮ್ಮನಾಗಲಿಲ್ಲ, ತಪಸ್ಸು ಕೆಟ್ಟು ಅಂತ ಸುಮ್ಮನಾಗಲಿಲ್ಲ. ಹೆಣ್ಣಿನ ಹುಚ್ಚಿಡ್ಕೊಂತು, ನಾನು ನಿನ್ನ ಜೊತೆನೇ ಬರಬೇಕು ಅಂದರು. ಅವಳು ಹೇಳಿದ್ಲು, ನನ್ನ ಜೊತೆ ಈ ರೂಪದಿಂದ ಬರೋಕ್ಕಾಗಲ್ಲ, ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾಕೆ ಒಪ್ಪಿಸ್ಕೊಳ್ಳಿಲ್ಲ? ಏನಂದು ನಿನ್ನನ್ನು ಅನ್ಬೇಕಾಗಿತ್ತಲ್ಲ. ಆಗ ಮೇನಕಾ ಹೇಳಿದ್ಲು, ಬರೋದೇ ನಿಜವಾದರೆ ನಾಯಿ ರೂಪ ತಗೊಂಡು ಬರಬೇಕು. ಆಯಿತು ಅಂದರು. ನಾಯಿ ತೊಗೊಂಡು ಹಿಂದೆ ಹೋಗ್ತಾ ಇದ್ದಾರೆ, ನಾಯಿ ರೂಪದ. ಸ್ವರ್ಗದಲ್ಲಿ ಪ್ರವೇಶ ಆಯಿತು. ವಸಿಷ್ಠರು ಕೂತಿದ್ರು. ಮೇನಕಾ ಬಂದಳು ಇಂದ್ರದೇವರ ಹತ್ರಕ್ಕೆ, ಹಿಂದೆ ಈ ನಾಯಿ ಬಂತು. ಈ ವಸಿಷ್ಠರು ಸುಮ್ಮನೆ ಇರಲಾರ್ದೆ, ವಿಶ್ವಾಮಿತ್ರೆ ಆರೋಗ್ಯವ ಅಂತ ಕೇಳಿದ್ರು. ಹಿಂಗಾಗಿರ್ಬೇಕು ವಿಶ್ವಾಮಿತ್ರಿಗೆ. ಅಲ್ಲಯ್ಯ, ಒಂದು ಹೆಣ್ಣಿಗೋಸ್ಕರ ನಾಯಿ ಜನ್ಮ ಹತ್ಕೊಂಡು ಬಂದಿದೆಯಲ್ಲ ಹಿಂದೆ, ಏನು ನಿನ್ನ ತಪಸ್ಸು ಅಂದಾಗೆ ಅಲ್ವಾ ಅದು? ಅಷ್ಟೇ. ಮುಂದೆ ಬ್ರಹ್ಮಋಷಿ ಆದರು. ಬ್ರಹ್ಮದೇವರು ಬಂದು ಕರೆದ್ರು ಕೂಡ ನೀ ಕರೆದ್ರೆ ನಾವು ಒಪ್ಪಲ್ಲ, ವಸಿಷ್ಠ ಬಂದು ಕರಿಬೇಕು ಅಂದರು. ಅಂದರೆ ಕೆಲವು ಹಠಗಳಿದೆಯಲ್ಲ, ಆ ಹಠ ನಮಗೆ ಬರಬೇಕಾದ್ರೆ ಇಂಥ ಕಾರ್ಯಗಳು ನಡೆಯುತ್ತೆ. ಯಾವುದೋ ಒಂದು ಕಾರ್ಯದ ದ್ವಾರ ನಿಶ್ಚಿತ ಬುದ್ಧಿ ಎಂಬತಕ್ಕಂಥದ್ದು ನಮಗೆ ಬರ್ತದೆ.